ಮಾಡಿದ್ದೀರಾ, ಎರಡನೇ ಸಿನಿಮಾ, ಮೂರನೇ ಸಿನಿಮಾನ ಆಲ್ರೆಡಿ ಮಾಡ್ತಾನೆ ಇರ್ತೀನಿ. ವಿಜಯ್ ಸರ್ ನನ್ನ ಕರಿವರ್ಗು ಆ ಸಂಸ್ಥೆ ಜೊತೆ ಮಾಡ್ತಾನೆ ಇರ್ತೀನಿ. ಮಾಡೋಕ್ಕಿಷ್ಟ. ಯಾಕಂದರೆ ಯಾವುದೇ ಒಂದು ಆ್ಯಕ್ಟರ್ಗೆ ಒಂದು ಕಂಫರ್ಟಬಲ್ ಆಗಿ ಒಂದು ಜಾಗ ಮಾಡಿಕೊಡ್ತಾರೆ ಅವರು. ಸೊ ನಮ್ಗೆ ಏನು ಯೋಚನೆನೇ ಇರೋಲ್ಲ, ಹೋಗಿ ಟೈಮ್ಗೆ ಹೋಗಿ ರೆಡಿಯಾಗಿ ಕೆಲಸ ಮಾಡಿ ಬರಬೇಕು. ಅದು ಬಿಟ್ಟು ಇನ್ನೆಲ್ಲ ಅವ್ರು ನೋಡ್ಕೊತಾರೆ. ಸೊ ಅಂಥ ಸಂಸ್ಥೆ ಜೊತೆ ಖಂಡಿತ ಕೆಲಸ ಮಾಡ್ತಾನೆ ಇರ್ತೀನಿ, ಮುಂದುವರಿತಾನೆ ಇರ್ತೀನಿ. ಅವ್ರು ನನಗೆ ಅಡ್ವೈಸ್ ಮಾಡೋದಾಗಿರ್ಬೋದು, ನನ್ನ ಪ್ರೊಟೆಕ್ಟ್ ಮಾಡೋದಾಗಿರ್ಬೋದು, ವಿಜಯ್ ಸರು ನನಗೆ ಹೇಳ್ಕೊಡೋದಾಗಿರ್ಬೋದು, ನನ್ನ ಜೊತೆ ಇವತ್ತು ಒಂದು ಸ್ಟ್ರಾಂಗ್ ಸಪೋರ್ಟ್ ಸಿಸ್ಟಮ್ ಆಗಿ ನಿಂತ್ಕೊಂಡಿದ್ದಾರೆ ಅವರು. ಸೊ ಖಂಡಿತ ಅವ್ರು ಯಾವತ್ತು ಕರೀತಾರೋ ಅವತ್ತು ಖಂಡಿತ ಅವ್ರು ಕೆಲಸ ಮಾಡೇ ಮಾಡ್ತೀನಿ. ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ಎಲ್ಲೂ ಮುಂದೆ ಬರಲ್ಲ, ಬಟ್ ಬ್ಯಾಕ್ ಸೈಡ್ ಅಲ್ಲಿ ಎಲ್ಲವನ್ನು ನೋಡ್ತಾ ಇರ್ತಾರೆ. ಹೌದು. ಏನಾದ್ರೂ ಶೂಟಿಂಗ್ ಎಲ್ಲ ಕೇಳ್ತಿದ್ರು? ಹಾಂ, ಖಂಡಿತ. ಒಂದೊಂದ್ಸತಿ ವಿಸಿಟ್ ಮಾಡೋರು ಸೆಟ್ಗೆ. ಸೊ ಮಾಡಿ ಹೇಳೋರು ಈ ಥರ ನೋಡಿದೆ ಅಂತ. ಆಮೇಲೆ ನಾವು ಫಸ್ಟ್ ಕಟ್ ಮಾಡಿದಾಗೂ ಬಂದು ನೋಡಿದ್ರು, ಬಂದು ಒಂದಿಷ್ಟು ಫೀಡ್ಬ್ಯಾಕ್ ಅಂತ ಹೇಳಿದ್ರು, ಈ ಥರ ಮಾಡಬೇಕು ಅಂತ. ಆ್ಯಂಡ್ ಅವ್ರ ಫೀಡ್ಬ್ಯಾಕ್ ಇಂಪಾರ್ಟೆಂಟು. ಡೈರೆಕ್ಟರ್ ಫೀಡ್ಬ್ಯಾಕು ಮತ್ತು ಪ್ರೊಡ್ಯೂಸರ್ಸ್ ಫೀಡ್ಬ್ಯಾಕು ಅದೆಲ್ಲ ಇಂಪಾರ್ಟೆಂಟು. ಸೊ ಸಂತೋಷ್ ಸರು ಅಷ್ಟೇ ಹೇಳೋರು, ಶೂಟಿಂಗ್ ಸ್ಪಾಟಲ್ಲಿ ಈ ಥರ ತೊಗೊಳ್ಳೋಣ, ಇದು ಮಾಡೋಣ ಅಂತ. ವಿಜಯ್ ಸರು ಅಷ್ಟೇ, ಅವ್ರು ಎಲ್ಲೂ ಮುಂದೆ ಕಾಣಿಸ್ಕೊಳ್ಳಲ್ಲ, ಜಾಸ್ತಿ ಮಾತಾಡೋಲ್ಲ, ಏನೂ ಇಲ್ಲ. ಅದೇ ಬಟ್ ಅವರು ಎಲ್ರೂ ಅವ್ರ ಸಿನಿಮಾ ಪ್ರತಿಯೊಂದು ಸಿನಿಮಾ ಹೊಂಬಾಳೆ ಸಂಸ್ಥೆಯಿಂದ ಬರೋದು. ಎಲ್ಲ ಸಿನಿಮಾಗೂ ಅಷ್ಟೇ ಅದಕ್ಕೆ ಸಿನಿಮಾಗೆ ಏನು ಸಲ್ಲಬೇಕೋ ಅದನ್ನು ಅವ್ರು ಮಾಡೇ ಮಾಡ್ತಾರೆ. ಸೊ ಇವತ್ತು ಮಾಡ್ತಾ ಇದ್ದಾರೆ, ಮುಂಚೆನೂ ಮಾಡಿದರು, ಮುಂದಕ್ಕೂ ಮಾಡ್ತಾರೆ. ಹಿಂದಿನ ಸಿನಿಮಾ ಬ್ಲಾಕ್ ಬಸ್ಟರ್ ಸಿನಿಮಾ ಇವಾಗ ಕೊಟ್ಟಿದ್ದಾರೆ, ಈಗ ಕಾಂತಾರ 2 ಬರ್ತಿದೆ. ಪೇಮೆಂಟ್ ಏನೋ ಜಾಸ್ತಿ ಮಾಡಿದ್ರ? ಖಂಡಿತ ಮಾಡ್ತಾರೆ. ನಾನು ಇವತ್ತುವರೆಗೂ ನಾನು ಹೊಂಬಾಳೆ ಸಂಸ್ಥೆನ ಯಾವತ್ತೂ ನಾನು ಪೇಮೆಂಟ್ ಕೇಳಿಲ್ಲ, ಅಥವಾ ನಾನು ಇಷ್ಟು ಅಂತ ಯಾವತ್ತೂ ಹೇಳಿಲ್ಲ. ಅವರೇ ನಾವು ಕಾಂತಾರ ಹಿಟ್ಟಾದಾದ್ಮೇಲೂ ಅಷ್ಟೇ ಪ್ರತಿಯೊಬ್ಬರಿಗೂ ಬೋನಸ್ ಅಂತ ಸಂಸ್ಥೆನೇ ಎಲ್ರಿಗೂ ಕೊಟ್ಟರು. ಸೊ ಅಂಥ ಸಂಸ್ಥೆ ಜೊತೆ ಖಂಡಿತ ಕೆಲಸ ಮಾಡ್ತಾನೆ ಇರ್ತೀನಿ. ಪೇಮೆಂಟ್ ವಿಚಾರ ಅಲ್ಲ ಅದು, ಆ ಬಾಂಡ್ ಆಗಿರ್ಬೋದು, ನಂಬಿಕೆ ಆಗಿರ್ಬೋದು, ಆ್ಯಂಡ್ ಆ ಕಂಫರ್ಟು. ಏನೋ ನನ್ನ ಮನೆಗೆ ವಾಪಸ್ ಹೋಗ್ತಾ ಇದ್ದೀನಿ ಅನ್ನೋ ಫೀಲಿಂಗ್. ಯಾಕಂದರೆ ಸೆಟ್ಗೆ ಹೋದಾಗ ಪ್ರೊಡಕ್ಷನ್ ಅವ್ರು ಎಲ್ಲರೂ ಗೊತ್ತು, ಎಲ್ಲರ ಜೊತೆನೂ ಮುಂಚೆ ಕೆಲಸ ಮಾಡಿದ್ದೀನಿ. ಸೊ ಆ ಕಂಫರ್ಟ್ ಲೆವೆಲು. ಸೊ ಮನೆಗೆ ಹೋಗ್ಬಿಟ್ಟು ನಾವು ಹೆಂಗೆ ಚಕ್ಕಂಬಳಕೆ ಹಾಕೊಂಡು ಕುತ್ಕೋತೀವಿ, ಎಲ್ಲರ ಮನೇಲೂ ಹಂಗೆ ಕುತ್ಕೊಳ್ಳೋಕ್ಕಾಗಲ್ಲ. ಇಲ್ಲಿ ಹೋದಾಗ ಆ ಫೀಲಿಂಗ್ ಬರುತ್ತೆ ಅಷ್ಟೇ.